ನಮಸ್ಕಾರ ವೀಕ್ಷಕರೇ. ರಾಜ್ಯ ಬಿಜೆಪಿ ಅತ್ತ 6ಕ್ಕೂ ಏರ್ತಿಲ್ಲ 3ಕ್ಕೂ ಇಳಿತಿಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಬಿಲ ಸೇರ್ಕೊಂಡ್ಬಿಟ್ಟಿದೆ. ಒಂದು ಕಡೆ ಕಾಂಗ್ರೆಸ್ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸ್ತಾ ಇದೆ, ಅನೇಕ ವೈಫಲ್ಯಗಳನ್ನು ಕಂಡಿದೆ. ಆದರೆ ಬಿಜೆಪಿ ನೀ ಸತ್ತಂಗ್ ಮಾಡು ನಾನು ಅತ್ತಂಗ್ ಮಾಡ್ತೀನಿ ಅಂತ ಮಾಧ್ಯಮಗಳ ಮುಂದೆ ಉತ್ತರನ ಪೌರುಷ ತೋರಿಸಿ ಕೈ ತೊಳೆದುಕೊಳ್ತಿದೆ. ಯಾವುದೇ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಬಿಜೆಪಿ ಕೈಯಲ್ಲಿ ಸಾಧ್ಯವಾಗ್ತಿಲ್ಲ. ಮತ್ತೊಂದು ಕಡೆ ನಿರೀಕ್ಷಿತ ಮಟ್ಟದಲ್ಲೂ ಕೂಡ ಸಂಘಟನೆ ಬೆಳೀತಿಲ್ಲ. ಬಿಜೆಪಿ ಅವಧಿಯಲ್ಲಿ ಕಾಂಗ್ರೆಸ್ ಪರಿಣಾಮಕಾರಿ ಹೋರಾಟಗಳನ್ನು ರೂಪಿಸಿ ಅಧಿಕಾರವನ್ನು ಹಿಡಿಯುವಲ್ಲಿ ಸಫಲವಾಯಿತು. ಆದರೆ ಈಗ ಬಿಜೆಪಿ ಮಾಡ್ತಿರೋದೇನು? ಕಾಂಗ್ರೆಸ್ ಸರ್ಕಾರದ ವಿರುದ್ಧ 60% ಆರೋಪ ಕೇಳಿ ಬಂದರೂ ಸಹ ಕೈಕಟ್ಟಿ ಕುಳಿತುಕೊಂಡ್ಬಿಟ್ಟಿದೆ. ರಸ್ತೆ ಗುಂಡಿಗಳ ಬಗ್ಗೆ ITBT ಕಂಪನಿಗಳ ಮುಖ್ಯಸ್ಥರು ದನಿ ಎತ್ತಿದಾಗ ನಿದ್ದೆಯಿಂದ ಎದ್ದು ಬಡಬಡಿಸಿ ಸುಮ್ಮನಾಗಿದೆ. ರಾಜ್ಯದೆಲ್ಲೆಡೆ ಹಿಂದೂ ಭಾವನೆಗಳಿಗೆ ಧಕ್ಕೆಯಾದರೂ ಕೂಡ ಭ್ರಷ್ಟಾಚಾರಗಳು ಭೂತಾಕಾರವಾಗಿ ಕಾಣ್ತಿದ್ರೂ ಕೂಡ ಗುಂಪಲ್ಲಿ ಗೋವಿಂದ ಅಂತ ನಂದು ಒಂದಿರಲಿ ಅಂತ ವಿರೋಧಿಸುವವರಂತೆ ನಾಟಕವಾಡಿ ಗುಳಿಗೆ ಸಿದ್ಧ ಒಳಗೆ ಮೆದ್ದ ಅಂತಿದೆ ಬಿಜೆಪಿ. ಇನ್ನು ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಆಗಲಿ, ಪ್ರತಿಪಕ್ಷದ ನಾಯಕರಾಗಿ ಅಶೋಕ್ ಇಬ್ಬರೂ ಕೂಡ ಅಟ್ಟರ್ ಫ್ಲಾಪ್ಗಳೇ. ಬಿಜೆಪಿಯ ಮೂಲ ಶಕ್ತಿಯಾಗಿರುವಂತಹ ಹಿಂದೂ ಮತಗಳನ್ನು ಸೆಳೆಯುವ ಸಾಮರ್ಥ್ಯ ಈ ಇಬ್ಬರಲ್ಲೂ ಇಲ್ಲ ಅನ್ನೋ ಕೊರಗು ಕೂಡ ಬಿಜೆಪಿಯ ಬಹುತೇಕರನ್ನ ಕಾಡ್ತಾ ಇದೆ. ಹಿಂದೂ ಆಚಾರ ವಿಚಾರಕ್ಕೆ ಬಂದಾಗ ಬಿಜೆಪಿಯ ನಾಯಕರಿಗಿಂತ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಜನಪ್ರಿಯತೆ ಇರೋದು ಕಳೆದ ಕೆಲವು ದಿನಗಳಿಂದ ನಡೀತಿರುವಂತಹ ವಿದ್ಯಮಾನಗಳು ಸಾಕ್ಷಿಯಾಗ್ತಾ ಇದೆ. ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರ ಯತ್ನಾಳ್ ಅವರ ರಾಜಕೀಯ ಜೀವನನೇ ಮುಗಿತು ಅಂತ ಬಹುತೇಕರು ಭಾವಿಸಿದ್ರು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ರಾಜ್ಯಾದ್ಯಂತ ಅಭಿಮಾನಿಗಳಿಂದ ಹಿಂದೂ ಹುಲಿ ಅಂತ ಖ್ಯಾತಿಯಾಗಿರುವ ಯತ್ನಾಳ್ ಅಬ್ಬರ ಹೆಚ್ಚಾಗ್ತಾ ಇರೋದು ಬಿಜೆಪಿಯನ್ನ ನಿದ್ದೆಗೆಡುವಂತೆ ಮಾಡಿದೆ. ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆ ಮೇಲೆ ಅನ್ಯ ಕೋಮಿನವರು ಕಲ್ಲು ಎಸೆದು ದೊಡ್ಡ ವಿವಾದವನ್ನೇ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಯತ್ನಾಳ್ ಭೇಟಿ ನೀಡಿದ ವೇಳೆ ಅವರಿಗೆ ಸಿಕ್ಕ ಭವ್ಯ ಸ್ವಾಗತ ಜೈಕಾರ ನೋಡಿ ಮೂಲ ಬಿಜೆಪಿಯವರೇ ಕೈ ಹಿಸುಕಿಕೊಳ್ಳುವಂತಾಗಿದೆ. ಮದ್ದೂರು ಮಾತ್ರವಲ್ಲ, ಬೆಳಗಾವಿ, ದಾವಣಗೆರೆ, ರಾಯಚೂರು, ಕೊಪ್ಪಳ ಹೀಗೆ ರಾಜ್ಯದ ನಾನಾ ಕಡೆ ಗಣಪತಿ ವಿಸರ್ಜನೆ ವೇಳೆ ಯತ್ನಾಳ್ ತೆರಳಿದ್ದ ವೇಳೆ ಅವರ ನಿರೀಕ್ಷೆಗೂ ಮೀರಿ ಜನ ಸೇರ್ತಿದ್ದಾರೆ. ಯತ್ನಾಳ್ ಬರುತ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಹಿಂದೂ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಬಂದು ಜೈಕಾರವನ್ನು ಕೂಗ್ತಾ ಇದ್ದಾರೆ. ಹೀಗೆ ಯತ್ನಾಳ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರೋದ್ರಿಂದ ರಾಜ್ಯದಲ್ಲಿ ಬಿಜೆಪಿ ಮಂಕಾಗೋತಿರೋದಂತೂ ಸತ್ಯ. ಇದ್ರ ಜೊತೆಗೆ ಎಂದಿಗೂ ಅವರು ಬಿಜೆಪಿಯ ವಿರುದ್ಧ ಮಾತನಾಡಿದವರಲ್ಲ. ಇನ್ನೊಂದು ಕಡೆ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಈಗಲೂ ಕೂಡ ನಮ್ಮ ನಾಯಕರು ಅಂತಾನೆ ಯತ್ನಾಳ್ ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಯತ್ನಾಳ್ ಅವರ ಗರ್ವಾಪ್ಸಿ ಸದ್ಯದಲ್ಲೇ ಇರಬಹುದು ಅನ್ನೋದು ಬಿಜೆಪಿ ವಲಯದಲ್ಲಿ ಕೇಳಿಬರುತ್ತಿರುವಂತಹ ಮಾತು. ಈಗ ಬಿಹಾರ ಚುನಾವಣೆ ಬಳಿಕ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಲಿದೆ. ಅದಾದ ಬಳಿಕ ರಾಜ್ಯಾಧ್ಯಕ್ಷರ ಮುಂದುವರಿಕೆ ಕುರಿತು ಸ್ಪಷ್ಟತೆ ಹೊರಬೀಳಲಿದೆ. ಇದೊಂದು ರೀತಿಯಲ್ಲಿ ಕ್ರಾಂತಿಯೇ ಸರಿ. ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಗೆ ಭಾರಿ ನಷ್ಟವಾಗಿರೋದನ್ನು ಸ್ವತಃ ಹೈಕಮಾಂಡ್ ಕೂಡ ಕಂಡುಕೊಂಡಿದೆ. ಹೀಗಾಗಿ ಮತ್ತೆ ಯತ್ನಾಳ್ರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಹೊಸದೊಂದು ವೇದಿಕೆಯನ್ನು ಸೃಷ್ಟಿಸೋ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಆ ಮೂಲಕ ಪಕ್ಷದ ಸಂಘಟನೆ ಹೊಸ ಸ್ವರೂಪ ಪಡೆಯಲಿದೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಭರದ ಸಿದ್ಧತೆ ಕೂಡ ಆರಂಭವಾಗಲಿದೆ. ಸದ್ಯದಲ್ಲೇ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಧಮಾಕ ಎಬ್ಬಿಸಲಿದ್ದಾರೆ. ನಮಸ್ಕಾರ.